ಪೊಯೆಟ್ಸ್ ಆರ್ ದಿ ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದಿ ವರ್ಲ್ಡ್ ಅನ್ನೋದು ಶೆಲ್ಲಿಯ ಬಹಳ ಪ್ರಸಿದ್ಧವಾದ ಮಾತು. ಕವಿಗಳು ಜಗತ್ತಿನಲ್ಲಿ ಕಿರೀಟ ಒಂದು ಹಾಕೊಳ್ಳೋದು, ಆದರೆ ಅವರೇ ಚಕ್ರವರ್ತಿಗಳು ಅಂತ. ಏನ್ ಬೇಕಾದ್ರೂ ಮಾಡ್ತಾರೆ ಕವಿ ಚಕ್ರವರ್ತಿಗಳು ಅಂತ. ಆ ಕಾಲದ ಕವಿಗಳೆಲ್ಲರೂ ಕೂಡ ಮಾಸ್ತಿಯವರು ಇರ್ಬೋದು, ಕುವೆಂಪು ಅವರು, ಬೇಂದ್ರೆ ಅವರು, ಇನ್ನೂ ಅನೇಕರು, ಪುತ್ತಿನವರು, ಆ ಮಟ್ಟಿಗೆ ನರಸಿಂಹಸ್ವಾಮಿಯವರು ಅಷ್ಟಲ್ಲದೆ ಹೋದ್ರು ಕೆಲವಾದರೂ ಪ್ರಾರ್ಥನಾ ರೀತಿಯ ಕವನಗಳನ್ನು ಬರೆದಿದ್ದಾರೆ. ಅದು ದೇವರದ್ದೇ ಪ್ರಾರ್ಥನೆ ಅಂತ ಒಂದು ಕಣ್ಣಿಗೆ ಕಾಣುವ ಒಂದು ದೇವರ ವಿಗ್ರಹ ಅಂತಲೇ ಅಲ್ಲ, ಯಾವುದೋ ಒಂದು ಬೆಳಕು. ಈಗ ನಾನು ಬೆಳಕು ಕಂಡ ಮನೆ ಅಂತೆಲ್ಲ ಬಂತಲ್ಲ, ನಾನು ಮೊದಲು ಬೆಳಕು ಕಂಡ ಮನೆ, ಆ ರೀತಿ ಒಂದು ಹುಡುಕಾಟ ಅವರ ಇದ್ರಲ್ಲಿ ಬರುತ್ತೆ. ಕವಿ ಏನ್ ಬೇಕಾದ್ರೂ ಮಾಡ್ಬೋದು. ಪೊಯೆಟ್ಸ್ ಆರ್ ದಿ ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದಿ ವರ್ಲ್ಡ್ ಅನ್ನೋದು ಶೆಲ್ಲಿಯ ಬಹಳ ಪ್ರಸಿದ್ಧವಾದ ಮಾತು. ಕವಿಗಳು ಜಗತ್ತಿನಲ್ಲಿ ಕಿರೀಟ ಒಂದು ಹಾಕೊಳ್ಳೋದು, ಆದರೆ ಅವರೇ ಚಕ್ರವರ್ತಿಗಳು ಅಂತ. ಏನ್ ಬೇಕಾದ್ರೂ ಮಾಡ್ತಾರೆ ಕವಿ ಚಕ್ರವರ್ತಿಗಳು ಅಂತ. ಬೇಕಾದ್ ಮಾಡ್ತಾರೆ ಅವರು. ಒಂದು ಗುಡಿಸ್ಲಿನ ಚಿತ್ರಾನು ಮಾಡ್ತಾರೆ, ಒಂದು ದೊಡ್ಡ ಅರಮನೆನೂ ಮಾಡ್ತಾರೆ, ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ ಎಂಪೈರ್ ಬಗ್ಗೆ ಬೇಕಾದ್ರೂ ಪದ್ಯ ಬರೀತಾರೆ. ಏನ್ ಬೇಕಾದ್ರೂ ಬರೀತಾರೆ. ಒಂದು ದೊಡ್ಡ ಒಂದು ಸಣ್ಣ ಚರಂಡಿ ಬಗ್ಗೆನೂ ಬರೀತಾರೆ, ದೊಡ್ಡ ಸಮುದ್ರದ ಬಗ್ಗೆನೂ ಪದ್ಯ ಬರೀತಾರೆ. ಅವ್ರಿಗೇನ್ ಇತಿಮಿತಿ ಇಲ್ಲ ಅನ್ನೋದನ್ನ ನವೋದಯ ಕಾಲದ ಕವಿಗಳು ಒಪ್ಕೊಂಡ್ಬಿಟ್ಟಿದ್ರು. ಆಮೇಲೆ ಬರ್ತಾ ಬರ್ತಾ ಅದು ಈಗ ಮತ್ತೆ ನಮ್ಗೆ ಕಾಣಿಸ್ತಾ ಇದೆ. ಎಲ್ಲ ರೀತಿಯ ಸಾಧ್ಯತೆಗಳಿಗೂ ಕವಿ ರೆಡಿ ಇರಬೇಕು. ಆ ಥರ ತನ್ನ ಕವನವನ್ನು ಅವನು ರೆಡಿ ಮಾಡ್ಕೋಬೇಕು, ಸಿದ್ಧ ಮಾಡ್ಕೋಬೇಕು. ಆ ರೀತಿ ಈ ಕೊಳಲುನಲ್ಲಿ ಒಂದು ಕವನ ಇದೆ, ಅದರ ಹೆಸರು ಪ್ರಾರ್ಥನೆ. ಚಿಕ್ಕದು, ಈಗ ಮುಂಚೆ ಎಲ್ಲ ಕೇಳಿದ್ವಲ್ಲ, ಈಗ ಗೊಮ್ಮಟೇಶ್ವರ ಎಲ್ಲ ಅದು ದೀರ್ಘವಾದ ಕವನ. ಆಮೇಲೆ ಹಳಗನ್ನಡದ ರೀತಿಯ ಪದಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಹಂಗಿಲ್ಲ, ಇದೆಲ್ಲರೂ ಹಾಡುವಂಥ ಪದ್ಯ ಕೂಡ ಇದು. ನಿನ್ನ ಬಾಂದಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ, ನಿನ್ನೊಲ್ಮೆ ಎಂದದಲ್ಲಿ, ಆ ಥರ ಬಿಡಿಸ್ಕೋಬೇಕು, ನಿನ್ನೊಲ್ಮೆ ಎಂದದಲ್ಲಿ ನನ್ನೊಲ್ಮೆ ಇರಲಿ, ನಿನ್ನ ಆಳವೇನಗಿರಲಿ, ನೀನೇ ನನಗಿರಲಿ, ನಿನ್ನಾತ್ಮದಾನಂದ ನನ್ನದಾಗಿರಲಿ, ನಿನ್ನೊಳಿರುವ ಶಾಂತಿ ನನ್ನ ಎದೆಗೆ ಬರಲಿ. ಪ್ರಾರ್ಥನೆ ಅಂದ್ರೆ ಅದು ಕೊನೆ ಸಾಲು. ನಿನ್ನ ಬಾಂದಳದಂತೆ, ಬಾಂದಳ ಅಂದ್ರೆ ಆಕಾಶ, ನೀ ಎಷ್ಟು ವಿಶಾಲವಾದ ಆಕಾಶ ಇದೆ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ವೇನೋ. ಆ ಥರ ನನ್ನ ಮನಸ್ಸಿರ್ಬೇಕು. ನನ್ನ ಮನಸ್ಸು ಅಷ್ಟು ವಿಶಾಲವಾಗಿರ್ಬೇಕು, ಎಲ್ಲವನ್ನು ಹಿಡಿದಿಟ್ಕೊಳ್ಳೋಂಗಿರ್ಬೇಕು, ಯಾವುದನ್ನು ತಿರಸ್ಕಾರ ಮಾಡಬಾರ್ದು. ಉಪನಿಷತ್ತುಗಳಲ್ಲಿ ಅದು ಬರುತ್ತೆ, ಯಾರೂ ನನ್ನನ್ನು ತಿರಸ್ಕಾರ ಮಾಡದೇ ಇರಲಿ, ನಾನು ಯಾವುದನ್ನು ತಿರಸ್ಕಾರ ಮಾಡುವಂತೆ ಆಗಬಾರ್ದು ಅಂತ. ಆಕಾಶ ಅಂದ್ರೆ ಅದು ಆಕಾಶ ಅಂದ್ರೆ ಬರೀ ಸ್ಕೈ ಅಲ್ಲ, ಅದಕ್ಕೆ ಅದು ಇದು ಅಂತಿಲ್ಲ, ಎಲ್ಲವನ್ನೂ ಸ್ವೀಕಾರ ಮಾಡುತ್ತೆ. ಅದು ಅಮಾವಾಸ್ಯೆಯನ್ನು ಸ್ವೀಕಾರ ಮಾಡುತ್ತೆ, ಅದು ಹುಣ್ಣಿಮೆಯನ್ನು ಸ್ವೀಕಾರ ಮಾಡುತ್ತೆ. ಅದು ಹುಣ್ಣಿಮೆ ಹೋಯ್ತು ಅಂತ ಗೋಳಾಡಲ್ಲ, ಅಮಾವಾಸ್ಯೆ ಬಂತು ಅಂತ ಗೋಳಾಡಲ್ಲ. ಆ ಥರ ನನ್ನ ಮನಸ್ಸು ಆಕಾಶದ ಥರ ಇರಲಿ. ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ. ಅಂದ್ರೆ ಸಾಗರ ಎಷ್ಟು ವಿಸ್ತಾರವಾದ್ದು ಮತ್ತು ಆಳವಾದ್ದು, ಇದು ಆಕಾಶ ಬರೀ ಆಳ ಆಯ್ತು, ಇದು ವಿಸ್ತಾರನವೇ. ನಿನ್ನ ಸಾಗರ ಅಲ್ಲ, ಸಮುದ್ರ, ನೀನ್ ಸೃಷ್ಟಿ ಮಾಡಿರೋ ಸಮುದ್ರ ಅಥವಾ ಸಮುದ್ರಗಳು ಎಷ್ಟಿದೆಯೋ ಗೊತ್ತಿಲ್ಲ ನಮಗೆ. ಅನೇಕರು ಹೇಳ್ತಾರೆ ಈ ಸಮುದ್ರ ಇದೆಯಲ್ಲ ಇದಲ್ಲ, ಅದ್ರ ಒಳಗಡೆ ಎಲ್ಲ ಸಮುದ್ರ ಇದೆ ಅಂತ ಹೇಳ್ತಾರೆ. ಒಂದು ಓಷನ್ ಸ್ಟಡೀಸ್ ಅಂತ ಇದೆ ಅಲ್ವಾ, ಅದ್ರೊಳಗಡೆ ಹೇಳೋದು ನಮ್ಗೇನು ಗೊತ್ತೇ ಇಲ್ಲ ಅಂತ, ಎಷ್ಟು ಆಳವಾಗಿದೆ ಅಂತ. ಅದ್ರೊಳಗಡೆ ಅನೇಕ ಸಮುದ್ರಗಳು ಅಥವಾ ಆಳುಗಳಿದೆ ಅಂತ ಹೇಳಿದ್ರೆ ಅನ್ಕೊಂಡು ನಾವು ಇಮ್ಯಾಜಿನ್ ಮಾಡಿದಕ್ಕಿಂತ ನನ್ನ ಎದೆ ಆ ಥರ ಇರಬೇಕು, ನನ್ನ ಹೃದಯ ಆ ಥರ ಇರಬೇಕು, ಆ ಡೆಪ್ತ್ ನನಗೆ ಬೇಕು. ಅವ್ರು ಏನು ಪ್ರಾರ್ಥನೆ ಮಾಡ್ತಿದ್ದಾರೆ, ನಂಗೆ ಚಿನ್ನ ಕೊಡು, ಬೆಳ್ಳಿ ಕೊಡು, ಕೆಲಸ ಕೊಡು, ಉದ್ಯೋಗ ಕೊಡು, ಏನು ಕೇಳ್ತಾ ಇಲ್ಲ ಅವರು. ನನ್ನ ಹೃದಯ ಎಷ್ಟು ಆಳ ಮಾಡು ನನ್ನ ಹೃದಯವನ್ನ ಅಂತ ಕೇಳ್ತಿದ್ದಾರೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನ ಸುಗ್ಗಿಯ ತೆರದಿ, ಇವಾಗ ಸುಗ್ಗಿ ಬರುತ್ತೆ, ಸುಗ್ಗಿ ಕಾಲ ಬಂದಾಗ ಎಲ್ಲ ಕಡೆ ಗಿಡ ಮರಗಳು ಹಣ್ಣು ಎಲ್ಲ ತುಂಬಿರುತ್ತೆ. ನಿನ್ನ ಸುಗ್ಗಿ ಯಾವ ಥರ ಇದೆಯೋ ನನ್ನ ಸೊಬಗಿರಲಿ, ಅದನ್ನು ನೋಡಿ ಸಂತೋಷ ಪಡ್ಬೇಕಲ್ಲ ನಾನು. ಸುಗ್ಗಿಯೇನೋ ನೀನ್ ಮಾಡ್ತೀಯ, ಅದು ನಿನ್ನ ಸುಗ್ಗಿ, ಅದು ನನಗೆ ಸಂತೋಷ ಆಗ್ಬೇಕಲ್ವಾ. ಆ ಥರ ನನ್ನ ಸೌಂದರ್ಯ ಪ್ರಜ್ಞೆ ಹಾಗಿರಬೇಕು. ನನ್ನ ಸೌಂದರ್ಯ ಪ್ರಜ್ಞೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದನ್ನು ನೋಡಿ ಸಂತೋಷ ಪಡುವಂತೆ ಇರಬೇಕು ಅಲ್ವಾ. ಈಗ ಕೇವಲ ಇದ್ರ ಬಗ್ಗೆನೇ ವಸಂತ ಕಾಲದ ಬಗ್ಗೆ ತುಂಬಾ ಪದ್ಯ ಬರೀತಾರೆ, ಯುಗಾದಿ ಬಗ್ಗೆ, ಮಳೆಗಾಲದ ಬಗ್ಗೆನೂ ಪದ್ಯ ಬರೀತಾರೆ. ಚಳಿಗಾಲದ ಬಗ್ಗೆ ಕನ್ನಡದಲ್ಲಿ ತುಂಬಾ ಕಡಿಮೆ ಪದ್ಯ. ಏನ್ ಚಳಿಗಾಲ,
ಇಂಗ್ಲೀಷ್ನಲ್ಲಿ ಬೇಕಾದಷ್ಟು ಪದ್ಯ ಬರುತ್ತೆ ಇಂಗ್ಲೀಷ್ ಲಿಟ್ರೇಚರ್. ಯಾಕೆಂದ್ರೆ ಅದರೊಳಗೆ ಒಂದು ಹಳೆ ಎಲೆಗಳು, ಚಳಿ, ಒಂಥರ ಮುಜುಗರ, ಬೇಸರ, ಮನೆಯಿಂದ ಅಲ್ಲಿ ಅವ್ರ ದೇಶಗಳ ಪರಿಸ್ಥಿತಿಲಿ ಅದ್ರ ಬಗ್ಗೆ ಬೇಕಾದಷ್ಟು ಬರೆದಿದ್ದಾರೆ. ಚೂರೇ ಚೂರು ಬಿಸಿಲು ಬಂದ್ಬಿಟ್ರೆ ಅವ್ರಿಗೆ ಏಪ್ರಿಲ್ ಇಸ್ ದಿ ಕ್ರೂಯಲೆಸ್ಟ್ ಆಫ್ ಆಲ್ ದಿ ಮಂತ್ಸ್ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಏನು ಬಳ್ಳಾರಿ ಕಡೆ ಹೋದ್ರೆ ಏನು ಅನ್ಸಲ್ಲ. ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಆಯಾ ದೇಶದ ಕವಿಗಳು ಒಂದೊಂದಷ್ಟು ಸೀಸನ್ಗಳನ್ನ ಚೂಸ್ ಮಾಡ್ಕೊಳ್ತಾರೆ. ಪಾಪ ಅದನ್ನೆಲ್ಲ ತಯಾರು ಮಾಡಿರೋ ದೇವರಿಗೆ ಚಾಯ್ಸೇ ಇಲ್ಲ. ಅವ್ನೆಲ್ಲ ಸೀಸನಲ್ಲೂ ಅವ್ನು ಇರಲೇಬೇಕಲ್ಲ, ಅವ್ನು ದೇವರಾಗಿರೋದ್ರಿಂದ ಎಲ್ಲ ಕಡೆನೂ ಇರ್ಬೇಕು, ಅವನು ಎಲ್ಲ ಸೀಸನಲ್ಲೂ ಇರ್ತಾನೆ. ಮತ್ತು ಎಲ್ಲ ಸುಗ್ಗಿಗಳನ್ನು ಅವ್ನು ಸಂತೋಷ ಪಡ್ತಾನೆ. ಹಿಮದ ಸುಗ್ಗಿ, ನೀರಿನ ಸುಗ್ಗಿ ಅಥವಾ ಮಾವಿನ ಸುಗ್ಗಿ, ಎಲ್ಲ ಸುಗ್ಗಿಯನ್ನು ಸಂತೋಷ ಪಡ್ತಾನೆ. ನಾವು ಕೆಲವು ಸುಗ್ಗಿಗಳಿಗೆ ಮಾತ್ರ ನಮ್ಮನ್ನು ಟ್ಯೂನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿನ್ನ ಸೊಬಗಿರಲಿ, ನನ್ನ ಸೊಬಗಿರಲಿ, ನನ್ನ ಸೌಂದರ್ಯ ಆ ಥರದ್ದು ವಿಸ್ತಾರವಾಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ವ್ಯಾಖ್ಯಾನ ಬೇಕಾದ್ರೂ ಮಾಡುವುದಕ್ಕೆ. ಭಗವಂತನ ಲೀಲೆ ಅಂತೀವಿ ಅಲ್ವಾ, ಲೀಲೆಗಳು ಎಷ್ಟೆಷ್ಟಿದೆಯೋ ಭಗವಂತನ ಆಟಗಳು, ನನ್ನ ಜೀವನ ಹಾಗಿರ್ಲಿ ಅಂದ್ರೆ ಏನೆಲ್ಲ ನೀನು ಮಾಡಬೇಕು ಅಂತಿದ್ಯೋ ದೇವ್ರೆ ಎಕ್ಸ್ಪೆರಿಮೆಂಟ್ಸ್ನ, ನನ್ನ ಜೀವನನೇ ತಗೊಳಪ್ಪ. ಹೇಗಿದೆ ನೋಡಿ, ಇಷ್ಟು ಧೈರ್ಯ ಬೇಕು ಅದಕ್ಕೆ. ಅಪ್ಪ ಏನಾದ್ರು ಬೇರೆಯವ್ರಿಗೆ ಹಾಕೊಳ್ಳಿ, ನಂಗೆ ಯಾವಾಗಲೂ ಒಳ್ಳೇದಾದ್ರೆ ಸಾಕಪ್ಪ. ಇಲ್ಲ ಇಲ್ಲ, ನೀನ್ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯೋ ಜಗತ್ತಲ್ಲಿ ಎಲ್ಲವೂ ನನ್ನ ಜೀವನದಲ್ಲೇ ನಡೆದೋಗ್ಲಿ ಅಂತ. ನಿನ್ನ ಲೀಲೆಗಳಿಗೆ ನನ್ನ ದೇಹ, ನನ್ನ ಜೀವನ ಲೀಲಾ ಭೂಮಿ ಆಗ್ಲಿ, ಲೀಲಾ ರಂಗವಾಗ್ಲಿ ಅಂತ ಆಹ್ವಾನ ಮಾಡ್ತೀರಿ. ಎಷ್ಟು ಗಟ್ಟಿ ಭಕ್ತ ಈ ಪದ್ಯ ಬರೆಯೋರು. ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ. ಸರಿ, ಇದನ್ನೆಲ್ಲ ಎದುರ್ಸಕ್ ಶಕ್ತಿ ಬೇಕಲ್ಲ. ನಿನಗೆ ಎಷ್ಟು ಶಕ್ತಿ ಇದೆಯೋ ಅದ್ರ ಒಂದಷ್ಟು ನನಗೂ ಬರಲಿ, ಆ ಶಕ್ತಿ ನನಗೂ ಇರಲಿ, ನನ್ನ ಬಲವಿರಲಿ. ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ. ಅಂದ್ರೆ ಅವನಿಗೆ ಗೊತ್ತಿರೋದೆಲ್ಲ ನನಗೆ ಗೊತ್ತಾಗತ್ತೆ ಅಂತ ಅಲ್ಲ, ಆದ್ರೆ ಯಾವುದನ್ನ ನೀನು ಜ್ಞಾನ ತಿಳಿವು ಅಂತ ತಿಳ್ಕೊಂಡಿದ್ಯೋ ಆ ತಿಳುವಳಿಕೆ ನನಗೆ ಬರಲಿ. ನಾನೇನೋ ಅನ್ಕೊಂಡಿರೋದಲ್ಲ ತಿಳುವಳಿಕೆ ಅಂದ್ರೆ, ನೀನ್ ಯಾವ್ದನ್ನ ತಿಳುವಳಿಕೆ ಅಂತ ಅನ್ಕೊಂಡಿದ್ಯೋ ಅದು ನನಗೂ ಬರಲಿ ಅಂತ. ನಿನ್ನೊಲ್ಮೆ ಎಂದದಲ್ಲಿ ನನ್ನೊಲ್ಮೆ ಇರಲಿ. ನಿನ್ನ ಒಲುಮೆ, ಪ್ರೀತಿ ಏನ್ರಲ್ಲಿ ಒಲುಮೆ ಅಂದದ್ದು, ಇಲ್ಲಿ ಒಲ್ಮೆ. ನಿನ್ನ ಪ್ರೀತಿ ಹೇಗಿದೆಯೋ ನನ್ನ ಪ್ರೀತಿನೂ ಹಾಗೆ ಇರಲಿ. ದೇವರು ಎಲ್ಲವನ್ನೂ ಪ್ರೀತಿಸ್ತಾನೆ, ಎಲ್ಲವೂ ಬೇಕು ದೇವರು. ಅಥವಾ ದೇವರು ಅಂತ ಇಲ್ಲ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಕವನದಲ್ಲಿ ದೇವರು ಅಂತ ಎಲ್ಲೂ ಇಲ್ಲ. ನೀನು ಯಾವುದನ್ನ ಅಂದ್ರೆ ಅವ್ರು ಯಾವುದನ್ನ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೋ ಅದು ಮಾತ್ರ. ಅಲ್ಲಿ ನೋಡಿ, ಎಲ್ಲವೇ ಇದು ದೇವರು, ಇದು ಆಕಾರ ಅಥವಾ ಇವನ್ ನಿರಾಕಾರ, ಅದು ಏನೂ ಕೊಡ್ತಾ ಇಲ್ಲ. ಇದು ಯಾರ ಒಂದು ಚಿಹ್ನೆ, ಒಂದು ಸಂಕೇತ, ಒಂದು ಲಾಂಛನ ಯಾವುದು ಕಾಣಿಸ್ತಾ ಇಲ್ಲ ಇದರಲ್ಲಿ. ನಿನ್ನ ಪ್ರೀತಿ ಒಲುಮೆ ಹೇಗಿದೆಯೋ ನನ್ನ ಒಲುಮೆ ಅದೇ ತರ ಇರಲಿ. ನಿನ್ನ ಆಳವೇನಾಗಿರಲಿ, ಮೇಲೆ ಬಂತಲ್ಲ, ನಿನ್ನ ಆಳ ನನಗಿರಲಿ. ನಿನ್ನಲ್ಲಿ ಎಷ್ಟು ಎಲ್ಲವನ್ನೂ ತುಂಬಿಕೊಳ್ತೀಯ, ಜಗತ್ತಿನ ಎಲ್ಲ ಸಂಗತಿಗಳನ್ನು ಹಿಡಿದಿಟ್ಕೊಳ್ಳೋಷ್ಟು ನಿನ್ನಲ್ಲಿ ಆಳ ಇದೆ, ಅದು ನನಗೂ ಬರಲಿ. ಅಂದ್ರೆ ಯಾವುದಕ್ಕೂ ನಾನು ಜಗ್ಗಬಾರದು, ಆ ಥರ ಆಗ್ಬೇಕು ನಾನು. ನಿನ್ನಾತ್ಮದ ಆನಂದ ನನ್ನದಾಗಿರಲಿ. ನೀನಂತೂ ಯಾವಾಗ್ಲೂ ಆನಂದದಲ್ಲಿರ್ತೀಯ, ನನಗೂ ಕೂಡ ಅದು ಬರಲಿ, ಆನಂದ ನನಗೂ ಬರಲಿ. ನಿನ್ನೊಳಿರುವ ಶಾಂತಿ, ನಿನ್ನಾಳ ಹಿಂಗಡೆ ಅದು ಅಂತ ಹೇಳ್ಬೇಕಾಯ್ತು. ನಿನ್ನಾಳವೇನಾಗಿರಲಿ, ನೀನೇ ನನಗಿರಲಿ. ನನಗೇನು ಜಾಸ್ತಿ ಬೇಡ, ನೀನೊಬ್ಬ ಸಿಕ್ಬಿಟ್ರೆ ಸಾಕು, ಯಾವುದು ಬೇಡ ನನಗೆ. ಅದೊಂದು ಬಂದ್ಬಿಟ್ರೆ ಎಲ್ಲವೂ ಬಂದಂಗಾಗುತ್ತೆ. ನಿನ್ನಾತ್ಮದ ಆನಂದ ನನ್ನದಾಗಿರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ. ನೀನು ಶಾಂತಿಗೆ ಪ್ರಸಿದ್ಧ, ನಿನ್ನ ಶಾಂತಿ ಏನಿದೆ ಅದು ನನಗೂ ಬರಲಿ.